channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಸಂಕ್ರಾಂತಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ಬರೆದಿದ್ದಾರೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಉತ್ತರ, ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ಪ್ರಶ್ನೆ 2, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಉತ್ತರ, ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲವನ್ನು ಹಂಚಲು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದಾಳೆ. ನಂತರ ಪ್ರಶ್ನೆ 3, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಉತ್ತರ, ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಪ್ರಶ್ನೆ 4, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ನಂತರ ಪ್ರಶ್ನೆ 5, ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ, ಸಂಕ್ರಾಂತಿ ಪದ್ಯವನ್ನು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಬರೆದಿದ್ದಾರೆ. ನಂತರ ಮುಖ್ಯ ಪ್ರಶ್ನೆ, ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನೀವು ಸಹ ಸರಿಯಾಗಿ ಹೊಂದಿಸಿ ಬರೆಯಿರಿ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಹೀಗೆ ಸರಿಯಾದ ಉತ್ತರಗಳಿಗೆ ಹೊಂದಿಸಿ ಬರೆಯಿರಿ. ಆ ಉತ್ತರಗಳನ್ನು ಇಲ್ಲಿ ಕೆಳಗಡೆ ಬರೆಯಿರಿ ಮಕ್ಕಳೇ. ನಂತರ ಸಾಮರ್ಥ್ಯಾಧಾರಿತ ಚಟುವಟಿಕೆಯನ್ನು ಗಮನಿಸಿ. ಮುಖ್ಯ ಪ್ರಶ್ನೆ, ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 4 ಘಟನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಅನುಕ್ರಮವಾಗಿ ಬರಿಬೇಕು. ಈ 4 ವಾಕ್ಯಗಳನ್ನು ಸರಿಯಾಗಿ ಮೊದಲು ಓದಿ ಮಕ್ಕಳೇ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಅಂತ ಇದೆ. ನಂತರ ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಎತ್ತು, ಹಸು, ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು ಅಂತ 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ 4 ವಾಕ್ಯಗಳನ್ನು ಅನುಕ್ರಮವಾಗಿ ಬರಿಬೇಕು. ಮೊದಲ ಘಟನೆ ಯಾವುದು? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಅದಾದ ನಂತರ ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಅದಾದ ನಂತರ ಎತ್ತು, ಹಸು, ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ನಂತರದಲ್ಲಿ ಮಕ್ಕಳನ್ನು ಹಸೆಯಲ್ಲಿ ಉರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಅಂತ ಬರೀಬೇಕು. ಹೀಗೆ ನೀವು ಸಹ ಅನುಕ್ರಮವಾಗಿ ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ ಅಂತ ಇದೆ. ನೀವು ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗೆ ಮಾಡುವ ಯಾವುದಾದ್ರೂ 4 ಘಟನೆಗಳನ್ನು ನೀವು ಬರಿಬೇಕು ಮಕ್ಕಳೇ. ನೋಡಿ, ಉದಾಹರಣೆ ಬರೆದಿದ್ದೀನಿ. ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ, ದೇವರ ಪೂಜೆಯನ್ನು ಮಾಡುವೆ, ಎಲ್ಲ ವಿಷಯಗಳನ್ನು 1 ಬಾರಿ ಓದುವೆ, ಶಾಲೆಗೆ ತಯಾರಾಗಿ ಹೊರಡುವೆ ಅಂತ ಬರೆದಿದ್ದೀನಿ. ನೀವು ನಿಮ್ಮ ದಿನಚರಿಯನ್ನು ಬರೀಬಹುದು. ನಂತರ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಪ್ರಶ್ನೆ 1, ಹುಡುಗಿಯು ತರಕಾರಿಯನ್ನು ತಂದಳು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಪುಲ್ಲಿಂಗ ರೂಪದಲ್ಲಿ ಯಾವ ರೀತಿ ಬರೀಬೋದು? ಹುಡುಗನು ತರಕಾರಿಯನ್ನು ತಂದನು. ನಂತರ ಪ್ರಶ್ನೆ 2, ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎತ್ತು ಗಾಡಿಯನ್ನು ಎಳೆದಿತು. ನಂತರ 3ನೇ ವಾಕ್ಯ, ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ನಂತರ ಮುಖ್ಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ ಅಂತ ಇದೆ. ಗಮನಿಸಿ ಮಕ್ಕಳೇ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಪುಸ್ತಕ, ರಾಣಿ, ತಮ್ಮ, ಮೇಜು, ಗೋಡೆ, ರಾಜ, ತಂಗಿ, ಅಕ್ಕ, ತಮ್ಮ, ಶಾಲೆ, ಅಣ್ಣ, ತಂಗಿ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ ಅಂತ ಕೊಟ್ಟಿದ್ದಾರೆ. ಪುಲ್ಲಿಂಗದ ಪದಗಳು ತಮ್ಮ, ರಾಜ, ಅಣ್ಣ, ತಂದೆ, ಗೆಳೆಯ. ಸ್ತ್ರೀಲಿಂಗದ ಪದಗಳು ತಂಗಿ, ರಾಣಿ, ಅಕ್ಕ, ಗೆಳತಿ. ನಂತರ ನಪುಂಸಕಲಿಂಗದ ಪದಗಳು ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ನೋಡಿ ಮಕ್ಕಳೇ, ನೀವು ಸಹ ಸಂಕ್ರಾಂತಿ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಾಸ ಪದಗಳನ್ನು ಇಲ್ಲಿ ಆರಿಸಿ ಬರಿಬೇಕು. ಬಂತು, ತಂತು, ಹಾಕಿಕೊಂಡು, ಮಾಡಿಕೊಂಡು, ಅಂತೂ, ಇಂತು, ಜೋಡಿ,
ನೋಡಿ, ಅಚ್ಚು, ಮೆಚ್ಚು. ಈ ರೀತಿಯಲ್ಲಿ ನೀವು ಸಹ ಬರೆಯಿರಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.